ನಮಸ್ಕಾರ ಸ್ನೇಹಿತರೆ. ಕರಿಬಸಪ್ಪ ಬಿಗ್ ಬಾಸ್ ಕನ್ನಡ 12ರ ಸ್ಪರ್ಧಿ ದರ್ಶನ್ ಜೊತೆ ನಟಿಸಿದ್ದ ಅಪರೂಪದ ವಿಡಿಯೋ ವೈರಲ್ ಆಗಿದೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಿರುವ ಕರಿಬಸಪ್ಪ ಈ ಹಿಂದಿನ ಸಿನಿಮಾದಲ್ಲಿ ವಿಲನ್ ಪಾತ್ರ ನಿರ್ವಹಿಸಿದ್ದರು. ಬಿಗ್ ಬಾಸ್ ಮನೆಯಲ್ಲಿ ಅವರ ಸಾಧನೆ ಕುರಿತು ಚರ್ಚೆಗಳ ನಡುವೆ ಈ ವಿಡಿಯೋ ಸದ್ದು ಮಾಡುತ್ತಿದೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಕರಿಬಸಪ್ಪ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರು ಕೇವಲ ಬಾಡಿ ಬಿಲ್ಡರ್ ಮಾತ್ರ ಅಲ್ಲ, ಕಲಾವಿದ ಕೂಡ ಹೌದು. ಹಲವು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳಲ್ಲಿ ಕರಿಬಸಪ್ಪ ಕಾಣಿಸಿಕೊಂಡಿದ್ರು. ಈ ರೀತಿಯ ಅಪರೂಪದ ವಿಡಿಯೋವೊಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಅವರು ದರ್ಶನ್ ಜೊತೆ ತೊಡೆ ತಟ್ಟುತ್ತಿದ್ದಾರೆ. ಬಿಗ್ ಬಾಸ್ ಓಪನಿಂಗ್ ದಿನ ಕರಿಬಸಪ್ಪ ಅವರು ವೇದಿಕೆ ಏರ್ತಿದ್ದಂತೆ ಇತರ ಸ್ಪರ್ಧಿಗಳಿಗೆ ನನ್ನ ಸಾಧನೆ ಏನು ಅಂತ ಗೊತ್ತಾ ಎಂದು ದೊಡ್ಡ ಧ್ವನಿಯಲ್ಲಿ ಕೇಳಿದ್ದರು. ಅವರು ಕೇಳಿದ್ದು ಅವಾಜ್ ಹಾಕುವ ರೀತಿಯಲ್ಲಿ ಇತ್ತು. ಆಗ ಸುದೀಪ್ ಕೂಡ ಈ ರೀತಿ ಅವಾಜ್ ಹಾಕಬಾರದು ಎಂದಿದ್ರು. ಈಗ ಕರಿಬಸಪ್ಪ ಅವರು ದೊಡ್ಡ ಮನೆಯಲ್ಲಿ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಿರುವಾಗಲೇ ಅವರ ವಿಡಿಯೋ ವೈರಲ್ ಆಗಿದೆ. ದರ್ಶನ್ ನಟನೆಯ ಸಿನಿಮಾ ಒಂದರಲ್ಲಿ ಕರಿಬಸಪ್ಪ ನಟಿಸಿದ್ದರು. ಅವರು ಈ ಚಿತ್ರದಲ್ಲಿ ವಿಲ್ಲನ್ ಪಾತ್ರ ಮಾಡಿದ್ದರು. ದರ್ಶನ್ ಎದುರು ತಮ್ಮ ತೋಳ್ಬಲ ತೋರಿಸುತ್ತಾ ಬರ್ತಾರೆ. ಆಗ ದರ್ಶನ್ ಅವರು ಅವಾಜ್ ಹಾಕ್ತಿದ್ದಂತೆ ಮರಳಿ ಹೋಗ್ತಾರೆ. ಈ ರೀತಿಯಲ್ಲಿ ವಿಡಿಯೋ ಇದೆ. ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಲ್ಲಿ ಜಂಟಿಯಾಗಿದ್ದಾರೆ. ಕರಿಬಸಪ್ಪ ಹೆಚ್ಚು ಹೈಲೈಟ್ ಆಗ್ತಿಲ್ಲ ಎಂಬ ಆರೋಪ ಇದೆ. ಇದಕ್ಕೆ ಅವರ ಕಡೆಯಿಂದ ಸ್ಪಷ್ಟನೆ ಸಿಗೋ ಕೆಲಸ ಆಗಿದೆ. ಡಾಕ್ಟರ್ ಸತೀಶ್ ಅವರು ತಮ್ಮ ಆಟದ ಮೂಲಕ ತಮ್ಮನ್ನ ತಾವು ಸಾಬೀತು ಮಾಡ್ಕೊಳ್ಬೇಕಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.